ಸ್ನೇಹಿತರೆ, GNN ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಅಂದರೆ ಮೇ 4ನೇ ತಾರೀಕು ಪಶ್ಚಿಮ ಬಂಗಾಳ ಹಾಗೆ ದೇಶದ ರಾಜಕೀಯದಲ್ಲಿ ಮಹತ್ವದ ದಿನ ಅಂತಲೇ ಹೇಳ್ಬೋದು. 15 ವರ್ಷಗಳಿಂದ ಬಂಗಾಳವನ್ನು ತನ್ನ ಕೋಟೆಯನ್ನಾಗಿಸಿ ಇಟ್ಕೊಂಡಿದ್ದಂತಹ ದೀದಿಯ ರಾಜಕೀಯ ಮಹತ್ವದ ತಿರುವನ್ನು ಕಂಡುಕೊಂಡಂತಹ ದಿನ. ಸತತ 3 ಅವಧಿಯಲ್ಲಿ ಪಶ್ಚಿಮ ಬಂಗಾಳವನ್ನು ಆಳಿದಂತಹ ಮಮತಾ ಬ್ಯಾನರ್ಜಿ ನೆಲೆ ಅನ್ನೋದು ಕುಸಿದಿದೆ. ಪಶ್ಚಿಮ ಬಂಗಾಳ ಈಗ BJPಯ ಪಾಲಾಗೋಗಿದೆ. ಪ್ರಾದೇಶಿಕ ಪಕ್ಷವಾಗಿರುವಂತಹ TMCಗೆ ಇದೀಗ ಅಳಿವು ಉಳಿವಿನ ಪ್ರಶ್ನೆ ಅನ್ನೋದು ಎದುರಾಗಿದೆ. 2016ರಲ್ಲಿ 3, 2021ರಲ್ಲಿ 77 ಸ್ಥಾನಗಳನ್ನು ಗೆದ್ದುಕೊಂಡಿದ್ದಂತಹ BJP ಈ ಬಾರಿ ಬರೋಬ್ಬರಿ 206 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಆದರೆ ತೃಣಮೂಲ ಕಾಂಗ್ರೆಸ್ಸು ಕೇವಲ 81 ಸ್ಥಾನಗಳಿಗೆ ಇಳಿದೋಗಿದೆ. 2021ರ ಗೆಲುವಿನಿಂದ 133 ಸ್ಥಾನಗಳ ನಷ್ಟ ಅನ್ನೋದು ಎದುರಾಗಿದೆ. TMC ಈ ಮಟ್ಟಿಗೆ ಪತನ ಆಗೋದಕ್ಕೆ ಕಾರಣ ಏನು, ಹಾಗೆ BJPಯ ಈ ಬೆಳವಣಿಗೆಗೆ ಮಮತಾ ಬ್ಯಾನರ್ಜಿಯ ಕೊಡುಗೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ನಾವೀಗ ತಿಳ್ಕೊಳ್ತಾ ಹೋಗೋಣ. ತೃಣಮೂಲ್ ಕಾಂಗ್ರೆಸ್ಸು ಚುನಾವಣೆಯಲ್ಲಿ ತನ್ನ ಮಹಿಳಾ ಪರ ಯೋಜನೆಗಳನ್ನು ಪ್ರಮುಖವಾಗಿ ಪ್ರಚಾರವನ್ನು ಮಾಡಿತ್ತು. ಮಹಿಳಾ ಸಬಲೀಕರಣ, ಶಿಕ್ಷಣ ಹಾಗೆ ಗ್ರಾಮೀಣ ಅಭಿವೃದ್ಧಿಗಳ ವಿಚಾರಗಳನ್ನು ಹೈಲೈಟ್ ಮಾಡಿಕೊಂಡಿತ್ತು. ಲಕ್ಷ್ಮೀರ್ ಭಂಡಾರ್ ಯೋಜನೆ, ಕನ್ಯಾಶ್ರೀ, ಸ್ವಸ್ತ್ಯ ಸತಿ ಹಾಗೆ ಕರ್ಮಶ್ರೀಯಂತಹ ಕಾರ್ಯಕ್ರಮಗಳನ್ನು ಪ್ರಚಾರದ ಸರುಕಾಗಿ ಬಳಸ್ಕೊಂಡಿತ್ತು. ಮತ್ತೊಂದು ಕಡೆ BJP ತಾನು ಇತರ ರಾಜ್ಯಗಳಲ್ಲಿ ಜಾರಿಗೆ ತಂದಿರುವ ಯೋಜನೆಗಳನ್ನು ಇಲ್ಲಿಗೆ ಕೂಡ ತರೋದಾಗಿ ಹೇಳಿತ್ತು. ಅಷ್ಟೇ ಅಲ್ಲದೆ ಅದರ ಮೊತ್ತವನ್ನು ಬಂಗಾಳಕ್ಕೆ ಹೆಚ್ಚಿಸೋದಾಗಿ ಕೂಡ ಹೇಳ್ಕೊಂಡಿತ್ತು. ಇನ್ನೊಂದು ಪ್ರಮುಖ ವಿಚಾರ ಏನು ಗೊತ್ತಾ, ಬಂಗಾಳದಲ್ಲಿ ಈಗಾಗಲೇ ಇರುವಂಥ ಯೋಜನೆಗಳನ್ನು ನಮ್ಮ ಸರ್ಕಾರ ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗುತ್ತೆ, ಅದನ್ನು ನಿಲ್ಲಿಸೋಲ್ಲ ಅಂತ ಹೇಳಿ ಕೂಡ ಹೇಳಿತ್ತು. ಮಮತಾ ಬ್ಯಾನರ್ಜಿ ಅವರು ಮಹಿಳಾ ಪರ ಯೋಜನೆಗಳನ್ನು ಜಾರಿಗೆ ತಂದರೂ ಕೂಡ ಅದರ ವಿಚಾರವನ್ನೇ ಹಿಡಿದು ಪ್ರಚಾರ ಮಾಡಿದ್ರೂ ರಾಜ್ಯದಲ್ಲಿ ಮಹಿಳಾ ಸುರಕ್ಷತೆಯನ್ನು ಖಚಿತಪಡಿಸೋದಕ್ಕೆ ಮಾತ್ರ ಅವರಿಗೆ ಸಾಧ್ಯವಾಗಲೇ ಇಲ್ಲ. 2024ರಲ್ಲಿ ನಡೆದಂತಹ RGಕರ್ ಮೆಡಿಕಲ್ ಕಾಲೇಜಿನ ವೈದ್ಯೆಯ ಅತ್ಯಾಚಾರ ಹಾಗೆ ಹತ್ಯೆ ಪ್ರಕರಣ ರಾಜ್ಯದಲ್ಲಿ ದೊಡ್ಡ ಸದ್ದನ್ನು ಮಾಡಿತ್ತು. ಇದನ್ನು ನಿಭಾಯಿಸೋದ್ರಲ್ಲಿ TMC ಸರ್ಕಾರ ಎಡವಿತ್ತು. ಇದನ್ನು ಸದುಪಯೋಗ ಮಾಡಿಕೊಂಡಂತಹ BJP ಸಂತ್ರಸ್ತೆಯ ತಾಯಿಗೆ ಟಿಕೆಟನ್ನು ನೀಡಿ ಗೆಲ್ಲಿಸಿಕೊಂಡಿದೆ. ಇನ್ನು ಕೋಮು ರಾಜಕೀಯ ವಿಷಯಕ್ಕೆ ಬಂದಾಗ ಕಳೆದ ಕೆಲವು ದಶಕಗಳಲ್ಲಿ ಪಶ್ಚಿಮ ಬಂಗಾಳ ರಾಜಕೀಯ ಹಾಗೆ ಸಾಮಾಜಿಕವಾಗಿ ಬಹಳಷ್ಟು ಬದಲಾವಣೆಯನ್ನು ಕಂಡಿದೆ. ನಿರಂತರವಾಗಿ ಹಿಂದೂ ಮುಸ್ಲಿಂ ನಿರೂಪಣೆಯ ಮೂಲಕ BJP ಮತದಾರರ ದೊಡ್ಡ ಗುಂಪನ್ನು ತನ್ನತ್ತ ಸೆಳ್ಕೊಳ್ತು. ಬಂಗಾಳ ಮುಸ್ಲಿಮರಿಂದ ಆಕ್ರಮಿಸಲ್ಪಡ್ತಾ ಇರುವಂಥ ಅಪಾಯವನ್ನು ಎದುರಿಸ್ತಾ ಇದೆ ಅಂತ ಹೇಳಿ BJP ಪ್ರಚಾರವನ್ನು ಮಾಡ್ತು. ಮತ್ತೊಂದು ಕಡೆ BJPಯ ಈ ನಿರೂಪಣೆಗೆ ಮಮತಾ ಬ್ಯಾನರ್ಜಿ ಪರೋಕ್ಷವಾಗಿ ಸಹಾಯವನ್ನು ಕೂಡ ಮಾಡಿದ್ರು. ಅದೇಗೆ ಅಂದರೆ ಸಾಂಪ್ರದಾಯಿಕ ಇಸ್ಲಾಮಿಕ್ ನಾಯಕರೊಂದಿಗೆ ಕಾಣಿಸ್ಕೊಳ್ಳೋದು ಹಾಗೆ ಅವರ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಹಿಜಾಬನ್ನು ಧರಿಸೇ ಭಾಗವಹಿಸುವ ಮೂಲಕ ಮಮತಾ ಬ್ಯಾನರ್ಜಿ ಅವರು ಸ್ವತಃ BJPಯ ಪ್ರಚಾರಕ್ಕೆ ಸರಕನ್ನು ನೀಡಿದಂತಾಯಿತು. ಇಮಾಮ್ಗಳಿಗೆ ಗೌರವಧನ ನೀಡುವಂಥ ಯೋಜನೆಗಳು ಹಿಂದೂಗಳ ಕೋಪಕ್ಕೆ ಕಾರಣವಾಯಿತು ಅಂತಲೇ ಹೇಳ್ಕೋಬೋದು. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಗೃಹ ಸಚಿವ ಅಮಿತ್ ಶಾ ಅವರು ಕಳೆದ 1 ವರ್ಷದಿಂದ ಕೂಡ ಪಶ್ಚಿಮ ಬಂಗಾಳದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು. PM ಮೋದಿ ಅವರು ದೊಡ್ಡ ದೊಡ್ಡ ಸಮಸ್ಯೆಗಳ ಬಗ್ಗೆ ಮಾತನಾಡಿದರೆ ಅಮಿತ್ ಶಾ ಅವರು ನೆಲಮಟ್ಟದ ವಿಚಾರಗಳ ಬಗ್ಗೆ ಗಮನವನ್ನು ಹರಿಸಿದ್ರು. ಅಷ್ಟೇ ಅಲ್ಲದೆ ಈ ಸಾರಿ ಬೂತ್ ಮಟ್ಟದಲ್ಲಿ ಕೂಡ BJP ಗಮನಾರ್ಹ ಕೆಲಸವನ್ನು ಮಾಡ್ತು. TMCಗೆ ಸಂಕಷ್ಟವನ್ನು ತಂದೊಡ್ತು. 2011ರಲ್ಲಿ ಎಡಪಕ್ಷಗಳ ವಿರುದ್ಧ TMC ಮಾಡಿದ್ದಂತಹ ಹೋರಾಟವನ್ನೇ BJP TMC ವಿರುದ್ಧ ಮಾಡ್ತು. BJPಯ ಪಲ್ಟಾನೋ ಡೋರ್ಕರ್, ಚಾಯ್ BJP ಸೋರ್ಕರ್, ನಮಗೆ ಬದಲಾವಣೆ ಬೇಕು, ನಮಗೆ BJP ಸರ್ಕಾರ ಬೇಕು ಅನ್ನುವಂಥ ಈ ಘೋಷಣೆಗೆ ಭಾರಿ ಬೆಂಬಲ ಅನ್ನೋದು ಪಡೆಯಿತು. ಈ ಸಾರಿ ಪಶ್ಚಿಮ ಬಂಗಾಳದಲ್ಲಿ ದಾಖಲೆ ಮಟ್ಟದಲ್ಲಿ ಮತದಾನ ಅನ್ನೋದು ನಡೀತು. ಇದು ಕೂಡ TMCಗೆ ವಿರುದ್ಧವಾಗಿ ಕೆಲಸವನ್ನು ಮಾಡ್ತು ಅಂತಲೇ ಹೇಳ್ಕೋಬೋದು. 15 ವರ್ಷಗಳಿಂದ ಅಧಿಕಾರದಲ್ಲಿದ್ದಂಥ TMCಯ ವಿರುದ್ಧ ಅಧಿಕಾರ ವಿರೋಧಿ ಅಲೆಗಳ ಕಾರಣದಿಂದ ಯುವಜನತೆ BJPಯತ್ತ ವಾಲಿದ್ರು. ಹೆಚ್ಚಿನ ಸಂಖ್ಯೆಯ ಮತದಾನದ ಹೆಚ್ಚಿನ ಲಾಭ ಪಡೆದಿದ್ದು BJP ಪಕ್ಷದವರು ಅಂತ ಹೇಳಿದರೆ ಸುಳ್ಳಲ್ಲ. RGಕರ್ ನಂತಹ ಘಟನೆಯ ಕಾರಣದಿಂದಾಗಿ
ಬಂಗಾಳದಲ್ಲಿ ಮಹಿಳೆಯರು ಟಿಎಂಸಿ ಪಕ್ಷದಿಂದ ದೂರವಾದರು. ಅಷ್ಟೇ ಅಲ್ಲದೆ ಸುವೇಂದು ಅಧಿಕಾರಿಯಂತಹ ಈ ಹಿಂದೆ ಟಿಎಂಸಿಯಲ್ಲಿ ಇದ್ದಂತಹ ನಾಯಕರು ಈಗ ಸಂಪೂರ್ಣವಾಗಿ ಬಿಜೆಪಿಗೆ ಒಗ್ಗಿಕೊಂಡಿದ್ರು. ಅವರ ವೈಯಕ್ತಿಕ ವರ್ಚಸ್ಸು, ನೆಲಮಟ್ಟದಲ್ಲಿ ಕೆಲಸ ಮಾಡೋದು ಇವೆಲ್ಲ ಕೂಡ ದೀದಿ ಪಕ್ಷದ ಮುಳುವಿಗೆ ಕಾರಣವಾಯಿತು ಅಂತಲೇ ಹೇಳ್ಕೋಬೋದು.